ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ನೋಡೋದಂದ್ರೆ ಎಲ್ಲ ಕಡೆ ಹಸಿರು ಹಸಿರಾಗಿ ಕಾಣಿಸ್ತಾ ಇದೆ. ಈ ಇಕೋ ಫಾರ್ಮ್ಸ್ ಒಳಗಡೆ ನಾವು ಸುಮಾರು ಗಿಡಗಳು ನೆಟ್ಟಿದ್ವಿ. ಲೈಕ್ ತುಂಬ ಹಣ್ಣಿನ ಮರಗಳನ್ನ ಪ್ರತಿಯೊಂದು 5 ಗುಂಟದಲ್ಲೂ ನಾವು ಆ್ಯಸ್ ಕಮಿಟೆಡ್ ಅಥವಾ ಹೇಳಿದ್ವಿ. ತೆಂಗಾಗಿರ್ಬೋದು ಅಥವಾ ಚಿಕ್ಕು, ಮ್ಯಾಂಗೋ, ಪಪ್ಪಾಯಿ, ಆರೆಂಜ್, ಪೇರು, ಹಲಸು, ಸುಮಾರು ಸಂಪಿಗೆ ಇದೆಲ್ಲ ನೆಟ್ಟಿದ್ದೀವಿ. ಅದೆಲ್ಲ ಇವತ್ತು ಯಾವ ಥರ ಹಸಿರಾಗಿ ಕಾಣಿಸ್ತಾ ಇದೆ ಅಥವಾ ಎಷ್ಟು ಬೆಳೆದಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಇದು ತೆಂಗಿನ ಗಿಡ ಇನ್ನೂ ಚಿಕ್ಕದೇ ಇದೆ, ಬೆಳಿಬೇಕು. ಇದು ಮ್ಯಾಂಗೋ ಗಿಡ ತುಂಬ ಚಿಕ್ಕದಿರ್ಬೇಕಾದ್ರೆ ತಂದಿದ್ವಿ. ಸೊ ಇವಾಗ ಈ ಥರ ಬೆಳೆದಿದೆ. ಹುಡ್ಸಿ ಹೊಸ ಚಿಗುರೆಲ್ಲ ಬಂದಿದೆ ಇದಕ್ಕೆ. ಇದೆಲ್ಲ ಹೊಸ ಎಲೆ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಇಲ್ಲಿ ಎಲ್ಲ ಹೊಸ ಟಿಶ್ಯೂ ಇದು ಗೋಡಂಬೆ, ಇದು ಕೂಡ ಚೆನ್ನಾಗಿ ಬಂದಿದೆ. ಐ ಥಿಂಕ್ ನಾವು ತಂದಾಗ ಸುಮಾರು ಎಷ್ಟಿದ್ದಿರೋದು, ಸುಮಾರು ಇವಾಗ ಬೆಳೆದಿದೆ. ಇದೆಲ್ಲ ಹೊಸ ಎಲೆಗಳೇ ಬಂದಿರೋದು. ಇದು ಚಿಕ್ಕು ಗಿಡ, ಇದು ಸುಮಾರಾಗಿ ಎತ್ತರಾಗಿ ಬಂದಿದೆ ಇವಾಗ. ಇದು ಸಂಪಿಗೆ ಮರ. ಇದು ಇಲ್ಲಿ ನೋಡಿ, ಇಲ್ಲೆಲ್ಲ ಬಂದಿದೆ, ಹೂಗಳೆಲ್ಲ ಬರ್ತಾ ಇದೆ ಸಂಪಿಗೆ. ಇದೆಲ್ಲ ಮೊಗ್ಗು, ಇಲ್ಲೂ ಎಲ್ಲ ಮೊಗ್ಗಿದೆ, ಚೆನ್ನಾಗಿ ಬರ್ತಾ ಇದೆ. ಇದು ಫೆನ್ಸಿಂಗಿಗೋಸ್ಕರ ಹಾಕಿಸಿರೋ ಗೋಲ್ಡನ್ ಬ್ಯಾಂಬೂ. ಸುಮಾರು ಹೈಟಾಗಿ ಬೆಳೀತಾ ಇದೆ. ಇದು ಅಲಾಂಗ್ ದಿಸ್ ಇನ್ನು ಪ್ರತಿಯೊಂದು 5 ಗುಂಟಗೂ ನ್ಯಾಚುರಲ್ ಫೆನ್ಸಿಂಗ್ ಆಗಲಿ ಅನ್ನೋ ಕಾರಣಕ್ಕೆ ಹಾಕ್ಸಿರೋದು ಗೋಲ್ಡನ್ ಬ್ಯಾಂಬೂ. ಥಾಯಿ ರೆಡ್ ಗ್ವಾವಾ ಡೈಮಂಡ್ ಅಂತೇಳಿ ಹೇಳ್ತಾರೆ ಇದಕ್ಕೆ ಪೇರುಗೆ. ಸೊ ಸೈಜ್ ತುಂಬ ಚಿಕ್ಕದಾಗೇ ಇರ್ತದೆ, ಬಟ್ ಇಟ್ಸ್ ವೆರಿ ಟೇಸ್ಟಿ ಆ್ಯಂಡ್ ವೆರಿ ಹೆಲ್ದಿ. ಆರೆಂಜ್ ಸಣ್ಣ ಮೊನ್ನೆ ನೆಟ್ಟಿರೋದು ಹಲಸಿದು, ಆರೆಂಜ್ ಕಲರ್ ಹಲಸು. ಇದು ರಾಮ್ಫಲ್ ಮೊನ್ನೆ ಹಾಕಿರೋದೆ. ಶ್ರೀ ಇಕೋ ಫಾರ್ಮ್ಸ್ನಲ್ಲಿರುವಂಥ ಮ್ಯಾಂಗೋ, ಚಿಕ್ಕು, ನಾಗ್ಪುರ್ ಆರೆಂಜ್, ಪನಾಸ, ಜಾಕ್ ಫ್ರೂಟ್, ರಾಮ್ಫಲ್, ಥಾಯಿ ಡೈಮಂಡ್, ರೆಡ್ ಗ್ವಾವಾ, ಸೊ ಇದೆಲ್ಲ ಫ್ರೂಟ್ಸ್ಗಳನ್ನ ನೋಡ್ಕೊಂಡು ಬಂದ್ವಿ. ಕೋಕೋನಟ್ ಹಾಕಿದ್ವಿ, ಮತ್ತು ಹೆಚ್ಚಾಗಿ ಕೆಲವೊಂದು ತರಕಾರಿಗಳನ್ನ ಕೂಡ ಬೆಳೆದಿದ್ವಿ. ನನ್ನ ಕೈಯಲ್ಲಿರೋ ಇದು ಪುಂಡಿ ಪಲ್ಯ ಅಂತ ಹೇಳ್ತಾರೆ ಇತ್ಲ ಕಡೆ ಸೈಡು. ಸೊ ಅದನ್ನೆಲ್ಲ ನೀವು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಇಲ್ಲಿ ಅಂಥೇಳಿ. ಸೊ ಶ್ರೀ ಇಕೋ ಫಾರ್ಮ್ಸ್ ಅನ್ನೋದು ಒಂದು ಸುಂದರವಾದಂಥ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿರೋಂಥ ಒಂದು ಗೇಟೆಡ್ ಕಮ್ಯುನಿಟಿ ಇರುವಂಥ ಫಾರ್ಮ್ ಪ್ಲಾಟ್ ಇದಾಗಿದೆ. ಇದರಲ್ಲಿ ಗಿಡಗಳ ಜೊತೆಗೆ ಕಾಮನ್ ಸ್ವಿಮ್ಮಿಂಗ್ ಪೂಲ್, ಚಿಲ್ಡ್ರನ್ ಪ್ಲೇ ಏರಿಯಾ ಕೂಡ ಇದ್ದು ನಿಮ್ಮ ಫ್ಯಾಮಿಲಿ ಸ್ಪೆಂಡ್ ಮಾಡೋಕ್ಕೆ ಒಂದು ಪರ್ಫೆಕ್ಟ್ 5 ಗುಂಟ ಫಾರ್ಮ್ ಪ್ಲಾಟ್ ಇದಾಗಿದ್ದು. ಇದನ್ನು ನೀವು ನಿಮ್ಮದಾಗಿಸ್ಕೊಳ್ಳಿಕ್ಕೆ ಅಥವಾ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದಲ್ಲಿ ಶ್ರೀ ಇಕೋ ಫಾರ್ಮ್ಸ್ನ ವಿಸಿಟ್ ಮಾಡಿ, ಹಾಗೂ ಇಲ್ಲಿ ನಮ್ಮ ಡೆಡಿಕೇಟೆಡ್ ಟೀಮ್ ಜೊತೆ ಮಾತಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.